ಅವ ಏನ್ ಟಿಪ್ಪು ಸುಲ್ತಾನ್ ಹೊಗಳೇನ ಮುಸ್ಲಿಮರ ಕ್ಯಾಂಡಿಡೇಟ್ ಸೋಲ್ಸ್ತಾ ಒಬ್ಬ ಕ್ಯಾಮಿ ಹಾಕೊಂಡ ಇಂಥ ತೈಗಂಡ್ರೆ ಏನ್ ಅದಾರಲ್ಲ ಅವ್ರ ಮ್ಯಾಗ ಆಕ್ಷನ್ ತಗೊಳ್ಳಲ್ಲ ಎಂ ಬಿ ಪಾಟೀಲ್ ಪಾಟೀಲ್ ಅಂತ ಹೋಗೋ ದಮ್ಮಿಲ್ಲ ಕನೇರಿ ಮಠದ ಮ್ಯಾಗ ಹಾರಾಡ್ತಾರಲ್ಲ ನಮ್ಮ ಎಂ ಬಿ ಪಾಟೀಲ್ ತಗೊಳ್ಳಿ ಅವ್ರ ಮ್ಯಾಗ ಕ್ರಮ ತಗೊಳ್ಳಿ. ಹಿಂದಿರುವಂತ ಕಳ್ಳರು ಎಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರ್ ಪಾಸಡೋರ್ ಮನ್ಯಾಗ ಇರುವಂತ ಗಿರಿಕಿ. ಜನವರಿ 29ಕ್ಕೆ ಡಿಸೆಂಬರ್ 29ಕ್ಕೆ ಹಿಂದೂ ಸಮಾವೇಶ ಬಸವಾದಿ ಶರಣರ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ಗಣೇರಿ ಸ್ವಾಮಿ ಕನೇರಿ ಮಠದ ಶ್ರೀಗಳು ನೋಡ್ರಿ, ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂತ ಕೆಲಸ ಕೆಲವೊಂದು ಮಾಡಿದ್ದಾರೆ. ಅದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿ ಅವ ಏನ್ ಟಿಪ್ಪು ಸುಲ್ತಾನ್ ಹೊಗಳೇನ ಮುಸ್ಲಿಮರ ಕ್ಯಾಂಡಿಡೇಟ್ ಸೋಲ್ಸ್ತಾ ಒಬ್ಬ ಕ್ಯಾಮಿ ಹಾಕೊಂಡ ಇಂಥ ತೈಗಂಡ್ರೆ ಏನ್ ಅದಾರಲ್ಲ ಅವ್ರ ಮ್ಯಾಗ ಆಕ್ಷನ್ ತಗೊಳ್ಳಲ್ಲ ಎಂ ಬಿ ಪಾಟೀಲ್ ಅಂತ ಹೋಗೋ ದಮ್ಮಿಲ್ಲ ಕನೇರಿ ಮಠದ ಮ್ಯಾಗ ಹಾರಾಡ್ತಾರಲ್ಲ ನಮ್ಮ ಎಂ ಬಿ ಪಾಟೀಲ್ ತಗೊಳ್ಳಿ ಅವ್ರ ಮ್ಯಾಗ ಕ್ರಮ ತಗೊಳ್ಳಿ. ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕ್ಲಿ. ಅವ್ರಿಗೂ ಏನ್ ನಿಮ್ಮ ಪ್ರಚೋದನಾಕಾರಿ ಭಾಷಣ ದ್ವೇಷ ಭಾಷಣ ಅನ್ನೋದ್ಲಲ್ಲ ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ ದ್ವೇಷ ಭಾಷಣ ಮಾಡ್ಲಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೂ ಎಲ್ಲ ರೀತಿ 5 ವರ್ಷ ಶಿಕ್ಷೆ ಇದೆ. ಅದಕ್ಕೂ ಇದು ಉದ್ದೇಶಪೂರ್ವಕವಾಗಿ ಬಿಜೆಪಿ RSS ಅನ್ನ ಇದು ಮಾಡ್ಲಿಕ್ಕೆ ಎಂ ಬಿ ಪಾಟೀಲ್ ಹೇಳ್ಯಾರ. ಮೊನ್ನೆ ಬಿಜೆಪಿ ಯಾಕೆ ಅನ್ಸ್ತ ನಾವ್ ಯಾರಿಗೂ ಅನ್ಸೋದಿಲ್ಲ, ನಿಮಗೂ ಅನ್ಸೋದಿಲ್ಲ, ನಮ್ಮ ವಿರುದ್ಧ ಬಿಜೆಪಿ ಇದ್ದವ್ರಿಗೂ ಅನ್ಸೋದಿಲ್ಲ. ಅವ್ರು ಯಾರು ಎಲ್ಲ ಮೊನ್ನೆ ನಾಳೆ 29ಕ್ಕೆ ಏನು ಹಿಂದ್ ಕೂತ್ ಮಾಡ್ಲಕತ್ತಾರಲ್ಲ ಅವ್ರು ಯಾರು ಪುಕ್ಕಟ್ ಗಿರಿಕಿಗಳು, ಅವ್ರೇನೋ ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕಿಗಳಲ್ಲ. ಅಲ್ಲಿ ಅವ್ರು ಸುಮ್ಮ ಏನೋ ತಾವು MLA ಆಗ್ಬೇಕಂತ ಮಾಡುವಂತ ಗಿರಿಕಿಗಳು, ಅವು ಎಂದೂ MLA ಆಗುದಿಲ್ಲ. ಅದಕ್ಕೆ ಅಂತ ಅಯೋಗ್ಯರು ನಾಲಾಯಕರು ಮಾಡುವಂತ ಕಾರ್ಯಕ್ರಮ ಪಾಪ ಸುಮ್ಮ ಸ್ವಾಮಿಗಳ ಕಡೆಯಿಂದ ಪ್ರೆಸ್ ಮೀಟ್ ಮಾಡ್ಸ್ಯಾರ. ಆದ್ರೆ ಹಿಂದಿರುವಂತ ಕಳ್ಳರು ಎಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರ್ ಪಾಸಡೋರ್ ಮನ್ಯಾಗ ಇರುವಂತ ಗಿರಿಕಿ. ಶಿವಾನಂದ ಪಾಟೀಲೇ ನಮ್ಮ ರಾಜಕೀಯ ಗುರು ಅನ್ನೋ ಗಿರಿಕಿ. ಅವತರನ್ನು ತಗೊಂಡು ನಾವು ಅಲ್ಲಿ ಹೋಗುದಿಲ್ಲ ಬಬಲೇಶ್ವರ. ಆದ್ರೆ ಎಂ ಬಿ ಪಾಟೀಲ್ರಿಗೆ ಹೇಳ್ತೀನಿ, ಲಿಂಗಾಯತ ವೀರಶೈವ ಹಿಂದೂ ಧರ್ಮ ಹೊಡೆಯಂತ ಕೆಲಸ ಮಾಡ್ಬೇಕು. ನಾವು ಅದನ್ನ ಒಪ್ಪುದಿಲ್ಲ. ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ, ಈ ಸಲ ಬೀಳ್ತದೆ. ಇನ್ನ ಮ್ಯಾಗ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತೇವೆ, ಅವಾಗ ಪ್ರತ್ಯಕ್ಷ ಆಗ್ತೇನೆ. ಈ ಬಂದ್ ಮಾಡ್ಯಾರ ಅವ್ರು ತಿಳ್ಕೊಂಡಾರ ಹಿಂಗ್ ಮಾತಾಡಿದ್ರ ಬರೀ ಸಾವಿರ ಆಯ್ತು ಊಟ ಹಾಕಿದ್ರೆ ನನ್ ಗತಿ ಎಲ್ಲ ತಿಳ್ಕೊಂಡಾರ ಪಾಪ. ಇವ್ರೇನ್ ಮಾಡ್ಲಕತ್ತಾರಲ್ಲ 29 ಗಿರಿಕಿಗಳು, ಈ ಕಲೆಕ್ಷನ್ ಗಿರಿಕಿಗಳು ನಾನು ಪ್ರೆಸ್ ಮೀಟ್ ಮಾಡ್ತಾರೆ ದಿನ ಒಂದೊಂದು. ಯತ್ನಾಡ್ರು ಬಿಜೆಪಿ ಸರ್ಕಾರ ಇದ್ದವ್ರು ರೊಕ್ಕ ತಂದಾರ. ಈಗ 275 ಕೋಟಿ ರೂಪಾಯಿ ತಗೊಂಡ್ ಎಷ್ಟು 108 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಒಳಗೂ ಟೆಂಡರ್ ಆಗಿದೆ. ಇನ್ನೇನು ನಗರಾಭಿವೃದ್ಧಿ ಸಚಿವರು ಸುರೇಶ್ ಭೈರತಿ ಅವ್ರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಂತೇಳಿ ಸಹಕಾರ ಕೊಡ್ಬೇಕಂತೇಳಿ ಇನ್ನೇನು ಹೇಳ ಮೊನ್ನೆ ಹೇಳಿದ್ದೆ ಅಧಿವೇಶನದವರು. ಅದ್ರ ನಂತರ ನಾನೇ 80 ಕೋಟಿ ರೂಪಾಯಿ ತಗೊಂಡ್ಬಂದೆ. ಸುಮಾರು 200 ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ತಗೊಂಡ್ ಬಂದಿದೆ. ಬಿಜೆಪಿಗೆ ಹಿಂದಕ್ಕೆ 2 MLA ಇರ್ತಾರಲ್ಲ ಇಲ್ಲಿ ಬಿಜಾಪುರನಾಗ ಮಹಾಮಹಿಳೆ ಗುಂಟ ಮಾಡೋದ್ ಬಿಟ್ಟು ಏನ್ ಚಂಡನು ಮಾಡ್ಲಿಲ್ಲ. ಏನ ಮಾಡದನ್ರಿ ಬಿಜಾಪುರ ಧೂಳಾಗ. ಈ ವಾಜಪೇಯಿ ರೋಡ್ ಮಾಡಿ 8 ವರ್ಷ ಆಯ್ತ್ರಿ, ನೀವು ನೋಡ್ಲಕತ್ತೀರಿ. ಇದು 2 ವರ್ಷ ಆಯ್ತು. ಏನಾರ ಆಗೈತೆ 8-9 ವರ್ಷ ಆಯ್ತು ಈಗ ನಾ ಮಾಡಿ. 10 ವರ್ಷ ಸಮೀಪತ್ತು ಏನಾರ ಎಲ್ಲರ ಒಂದ್ ಕಡೆ ರಾಡಿ ಆಗೈತೆ. ಯಾರು ನಾ ಬಿಜೆಪಿ MLA, ನಾ ರೊಕ್ಕ ತಂದಿದ್ದು ಇಲ್ಲ. ನಮ್ಮ ಕನಕದಾಸ ಮಾರ್ಗ ಐತ್ಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡ್ ಐಲಾಬಾ ಹೋಳ್ಕರ್ ರಸ್ತೆ, ಅದು 3 ತಿಂಗಳು ನಮ್ಗೆ ಕಟ್ತೈತಿ. ಅದ್ರ ಈಗ ನೋಡ್ರಿ ಅದನ್ನು 7-8 ವರ್ಷ ಆಯ್ತು. ನಮ್ಮ ಗೋವಿಂದ ಕಾರಜೋಳರ ಅವ್ರ ಕೂಡ ನಾ ಮಾತಾಡಿ ಅದಕ್ಕೆ ವಿಶೇಷ ಹಣ ತಂದು ಹಾಕಿದೆ. ಇಡೀ ಬಿಜಾಪುರ ಸುಂದರ ಆಗೈತೆ, ಅದು ನೋಡೋದಾಗಲ್ಲ ಆಗೈತೆ. ಬಿಜಾಪುರ ಮೊನ್ನೆ ಒಬ್ಬ ರಾಯಚೂರ್ದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ತವ್ರ ಮನೆ, ಅವರು ಇಲ್ಲೇ ಡೆಲಿವರಿ ಆಗೈತೆ ಅಂತೇಳಿ 15 ದಿವಸ ಇದ್ದ. ಅವಂದು ನನಗೆ ಪತ್ರ ಕಳ್ಸ್ಯಾನ. ನಾನು ಕರ್ನಾಟಕದಲ್ಲಿ ಬಹಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ನೋಡಿದ್ದೀನಿ. ಬಿಜಾಪುರದಷ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ. ನಿಮ್ಗೆ ಧನ್ಯವಾದಗಳು. ಇಂಥ MLAಗಳು 224 ಕ್ಷೇತ್ರದಾಗೂ ಬೇಕಂತ ಹೇಳಿ ಪತ್ರ ಬರ ಅಂದ್ರೆ ವಿಜಯಪುರ ಸುಧಾರಣೆ ಆಗ್ಲಕ್ಕತ್ತದೆ. ಮೊನ್ನೆ ಬಸ್ ಬಿಡುಗಡೆ ಅದು 25 ಯಾರಿಂದ ಬಿಜಾಪುರ MLA ಅದ ಅಂತ ಹೇಳಿ ಏನು ಯಾರು ಎಂ ಬಿ ಪಾಟೀಲ್ ಅದು ವಿರೋಧ ಮಾಡಲಿಲ್ಲ.
ಅಭಿವೃದ್ಧಿ ಬಂದಾಗ ಎಂ ಬಿ ಪಾಲ್ರಿ ವಿಚಾರ ನಾವು ಸಪೋರ್ಟ್ ಮಾಡಿ ಈ ಹಲ್ಕ ಕೆಲಸ ಮಾಡ್ಯಲ್ಲ ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟಿವಿ, ಭಗೀರಥ ಅಂತ ಹೇಳಿವಿ. ಇದು ತಪ್ಪೇನಿಲ್ಲ. ಇವತ್ತ ಇಷ್ಟೆಲ್ಲ ವಿಜಯಪುರನಾಗ ಅಭಿವೃದ್ಧಿ ಆಗೈತಲ್ಲ, ಇವತ್ತು ನೋಡ್ರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ವಿಜಯಪುರನಾಗ. ಈ ನಮ್ಮ ಕಾಲೇಜ್ ರೋಡು, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ, ಅವ್ರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿ ಗಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂತ ಅಯೋಗ್ಯರು ಕೊಡ್ಕೊಂಡು ಪ್ರೆಸ್ ಮೀಟ್ ಎಲ್ಲ ಮಾಹಿತಿ ಮನ್ಯಾನ ಉಪ್ಪಿಟ್ಟು ತಂದು ಯಾವ ನೋಡ್ರಿ ಏನು ಜಗತ್ತಾಗ ಯಾವ ಬಿಜೆಪಿ ಇಂತ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ. ಅವ ವಿಜೇಂದ್ರ ಇವ್ರು ಗಜೇಂದ್ರಗಳು ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರ ಸಾಬ್ರ ಇದ್ರಾಗ ಕಪ್ಪಿಗೆ ಹಾಕೊಡತ್ತೆ. ನೀನು ಶಿಕಾರ್ಪುರ್ನಾಗ ಏನ್ ಮಾಡ ವಿಜೇಂದ್ರ जगत में कुछ भी होने दो, शिकार में हम तुम भाई भाई ನಾಚ್ ಕಿ ಮಾನ ಮರ್ಯಾದೆ ಇದೆ. ಹಿಂದುತ್ವ ಬಗ್ಗೆ ಏನ್ ಮಾತಾಡ್ತಾರೆ ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ, ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗಿದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೇನೆ.